ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಎದ್ದು ಸಫಾರಿಗೆ ಹೋಗಿ ಬಂದು ಇವಾಗ ಮಲಗಿದ್ದೀವಿ. ಬನ್ನಿ ವಾಪಸ್ ಜಂಗಲ್ ಸರಿ ಇಲ್ಲ ಇಲ್ಲಿ. ಡಿಸೆಂಬರ್ ಟೈಮ್ಗೆ ನಿನ್ನ ಮತ್ತೆ ಇವನ್ನ ನಿಮ್ಮಿಬ್ರು ನಾನೇ ಮೇಂಟೈನ್ ಮಾಡಿ ನಾನೇ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ? ಇದಕ್ಕೆ ಯಾವ್ದು ಸರ್ಫಿಂಗ್ ಅಲ್ಲ, ಮತ್ತೆ ಸ್ನೋ ಬೋರ್ಡಿಂಗ್. ನಂದೇ ಟ್ರೀಟು. ಕಾಶ್ಮೀರ್ಗೆ ನಂದೇ A to Z ಅಲ್ಲ, ಫ್ಲೈಟು. ಅಲ್ಲಿ ನೀವು ನೋಡ್ಕೊಳ್ರಿ. ಅದು ನನಗೆ ಗೊತ್ತಿಲ್ಲ ಎಷ್ಟು ಏನ್ ಖರ್ಚಾಗುತ್ತೆ ಅಂತ. ಫ್ಲೈಟ್ ನಾನೇ ಹಾಕೋತೀನಿ. ನಿಂದು ಇಲ್ಲ, ಇಬ್ರದ್ದು ಫ್ಲೈಟ್ ನಂದು. ಫ್ಲೈಟ್ ಅಲ್ಲ, ಇಲ್ಲ ಫುಲ್ ಫುಲ್ ಸ್ನೋ ಬೋರ್ಡಿಂಗ್. ಸೀರಿಯಸ್ ಆಗಿ ಹೇಳ್ತಾರೆ. ಪ್ರಾಮಿಸ್. ತೋರ್ಸೋ, ಕೈ ತೋರ್ಸೋ. ಪ್ರಾಮಿಸ್. ಇದು ನಾ ಮಾಟ ಶಾಸನ. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ನಾವು ರೆಡಿ ಆಗಿ ಓಡ್ತಾ ಇದ್ವಿ. ಎಲ್ಲಿಗೆ ಅಂತ ನಮಗೂ ಗೊತ್ತಿಲ್ಲ. ಸೊ ಹಂಗೆ ಒಂದು ರೌಂಡ್ ತಿರ್ಗಾಡ್ಕೊಂಡು ಬರೋಣ ಅಂತೇಳಿ ಆಚೆ ಹೋಗ್ತಾ ಇದ್ವಿ. ಬೆಳಗ್ಗೆ ಸಫಾರಿ ಇತ್ತು. ಎಲ್ಲ ಬೆಳಗ್ಗೆ 11:30 ಇದ್ವಿ. ಅಷ್ಟೊತ್ತಿಗೆಲ್ಲ ಆಲ್ರೆಡಿ ಪ್ರಾಣಿಗಳೆಲ್ಲ ಹೋಗಿ ಮಲ್ಕೊಂಡ್ಬಿಟ್ಟಿದ್ವಂತೆ. ಸೊ ಅದಕ್ಕೋಸ್ಕರ ಸಫಾರಿ ಮಾಡೋಕ್ಕಾಗಿಲ್ಲ. ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಓಡ್ತಾ ಇದ್ವಿ. ಬನ್ನಿ. ನೆನ್ನೆ ನೈಟ್ ಅಂತೂ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸು ಗೈಸ್. ಆ ಎಕ್ಸ್ಪೀರಿಯನ್ಸ್ನ ಹೆಂಗಿತ್ತು ಅಂತ ಹೇಳೋಕ್ಕೆ ಆಗಲ್ಲ. ಸೊ ಜಾಸ್ತಿ ಹಾಕಿದ್ರೆ ಏನಪ್ಪ ಇವ್ರು ಇದೇ ಮಾಡ್ತಾ ಇರ್ತಾರೆ ಅಂತ ಅನ್ಸ್ಬಿಡುತ್ತೆ. ಅದಕ್ಕೋಸ್ಕರ ಏನೂ ಆಗ್ತಾಯಿಲ್ಲ ಅಂತ ಹೇಳ್ತಾ ಬನ್ನಿ ಹೋಗೋಣ ಇವಾಗ. ವಾವ್, ಏನು ವ್ಯೂ ಇದೆ ನೋಡಿ ಗೈಸ್. ಇದು ನಾವಿರೋ ಸ್ಟೇ ಇಲ್ಲಿ ಎಲ್ಲ ಓಕೆ ಗೈಸ್. ಆದರೆ ಸ್ಟಾಫ್ ರೆಸ್ಪಾನ್ಸ್ ಅಂತೂ ವರ್ಸ್ಟ್ ರೆಸ್ಪಾನ್ಸು. ವ್ಯೂ ನೋಡಿ ಗೈಸ್, ಏನು ಮಸ್ತಾಗೈತೆ. ಅಲ್ಟಿಮೇಟ್. ನೇಚರ್ ಲವರ್ಸ್ಗಂತೂ ಹೇಳಿ ಮಾಡಿಸಿದ ಜಾಗ. ಕಾಡಸ. ಓಕೆ ಗೈಸ್, ಸಫಾರಿಗಂತೂ ಹೋಗೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇವಾಗ ಒಂದು ನೇಚರ್ ವಾಕ್ ಹೋಗೋಣ ಅಂತೇಳಿ ನಾವು ನಮ್ಮ ಬಾಯ್ಸ್ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ವಿ. ಇವತ್ತಂತೂ ಬೆಳಗ್ಗೆ ಸುವಾಗ ಫುಲ್ ಜೋಶಲ್ಲವನೇ. ಬನ್ನಿ, ನೇಚರ್ ವಾಕ್ ಯಾವ ರೀತಿ ಇರುತ್ತೆ, ನಾವು ಏನು ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ತೀನಿ ಬನ್ನಿ. ಸೀನ್ ಏನಂತ ಹೇಳಿದ್ರೆ ವೈಟ್ ಹಾಕ್ಬಾರ್ದು ಅಂತೇಳಿ ಬ್ಲ್ಯಾಕ್ ಹಾಕೊಂಬಂದೆ. ಫಾರೆಸ್ಟಲ್ಲಿ ಆದಷ್ಟು ಡಾರ್ಕ್ ಕಲರ್ಸ್ ಮ್ಯಾಟ್ರ್ ಆಗುತ್ತೆ. ಬೇಕಾದ್ರೆ ಆನೆದ್ದು ಬನ್ನಿ ಗೈಸ್ ಹೋಗೋಣ. ಆರ್ಯನ್ ಬ್ರೋ ನೋಡ್ರಿ ಫುಲ್ಲು ಇವತ್ತು ಮಾಡೋ ಅಡ್ವೆಂಚರೇ ನೆಕ್ಸ್ಟ್ ಲೆವೆಲ್ಲು. ಶೂಸ್ ಗೀಸೆಲ್ಲ ಹಾಕೊಂಬಂದ್ಬಿಟ್ಟವ್ರೆ ಆರ್ಯನ್ ಬ್ರೋ. ನಾವು ಕ್ರಾಕ್ಸಲ್ಲಿ ಹೋಗ್ತಾ ಇದ್ದೀವಿ. ಅಂತೂ ಇಂತೂ ಈ ಒಂದು ಬ್ಯೂಟಿಫುಲ್ ವಾಕ್ಗೆ ಆರ್ಯನ್ ಬ್ರೋನೇ ಕಾರಣ. ಅಲ್ಲ, ಅವನು ಸ್ಲೈಡರ್ಸು, ಅವನು ಚಪ್ಪಲಿ, ಇವನು ಕ್ರಾಕ್ಸು, ಇವನು ಕ್ರಾಕ್ಸು. ಬ್ರೋ ನೀವು ಲೆಜೆಂಡ್ ಬ್ರೋ. ಫಾರ್ಮಲ್ ಶೂಸಲ್ಲಿ ಬಂದಿಲ್ಲ, ಲೋಫರ್ ಹಾಕಿ ಬಂದ್ಬಿಟ್ಟಿದ್ದೀರಾ. ಆನೆಗೆ ಮತ್ತೆ ಕರಡಿಗೆ ಇವತ್ತು ರಿಸೆಪ್ಷನ್ ಅಂತ. ಅದಕ್ಕೆ ಮಂತ್ರ ತಪ್ಪು ಹೇಳಿದ್ರೆ ಆನೆ ಕರಡಿ ಏನ್ ಮಾಡ್ತಾವ ಗೊತ್ತಲ್ಲ. ಯಾವ್ದೋ ಹಲ್ಲು, ಬಾಯಿ ಇದು ನೋಡು ಹಲ್ಲು ನೋಡಿ. ಇದೆ ಇದು ಯಾರ್ದು ಅಲ್ಲಿರ್ಬೋದು, ಗೆಸ್ ಮಾಡಿ. ಆಪ್ಷನ್ ಎ ಬರತ್ತೊಂದು, ಆಪ್ಷನ್ ಬಿ ಸ್ವಾಗ್ದು, ನನ್ನ ಆಪ್ಷನ್ ಸಿ ಎಲ್ಲ ಮೂಳೆಗಳೇ ನೋಡಿ. ಎಲ್ಲ ಆನೆ ಲದ್ದಿ. ಎಲ್ಲಿ ಇವಾಗ ಕಾಡೆಮ್ಮೆ ಅಂಬ ಅನ್ನುತ್ತಾ, ಇಲ್ಲಂದ್ರೆ ಮಮ್ಮಿ ಅನ್ನುತ್ತಾ ಗೈಸ್. ಅಲ್ಲಿ ಜಿಂಕೆ ಕಾಣಿಸ್ತಿದ್ಯಾ? ಕಾಣಿಸ್ತಿದೆ ಗೈಸ್. ಸಡನ್ ಆಗಿ ನೋಡಕ್ ಆಗಿದ್ದಂಗಿಲ್ವಾ? ಆದ್ರೂ ಗೈಸ್ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಲ್ಲ, ಒಂಥರ ಕ್ರೇಜಿ ಗೈಸ್. ಈ ನನ್ನ ಮಕ್ಕಳವರೆಲ್ಲ ಸೌತಿ ಮಕ್ಳು ಆಡ್ದಂಗೆ ಆಡ್ತಾರೆ ಗೈಸ್ ಇವರು. ಅಟ್ಲೀಸ್ಟ್ ಒಂದು ಶೂಸ್ ಹಾಕೊಂಡ್ ಬಂದಿದ್ರೆ ಸಕ್ಕದಾಗಿರ್ತಿತ್ತು. ಹಾಂ ಹೌದಾ? ಎತ್ಕೊಂಡು ತಿನ್ಬಿಡ್ಬೇಕು. ನಮಗೂ ಟೈಮ್ ಬರ್ತದೆ. ಪೊಲೀಸು ಫೇಕ್ ಟ್ಯಾಕ್ಸಿ ರೆಡಿಯಾ. ಕ್ರೇಜಿ ಗೈಸ್ ಇದು. ವಾವ್, ನೋಡಿ ಹೆಂಗಿದೆ ಜಾಗ. ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಗೈಸ್ ಇದಂತ ನೋಡಿ. ಆ ನೀರು ಸೌಂಡು ಅದಕ್ಕೂ. ಮಾಡಿ ಹುಲೇಶ್, ತಿಮ್ಮೇಶು, ಹಾನೇಶ್, ಕರ್ಡೇಶ್, ಮೇಕೇಶು. ನಮ್ಮ ಟೀಮಿಂದ ಪ್ರತಾಪನೇ ಲೀಡ್ ಮಾಡ್ತಾ ಇರೋದು ಎಲ್ಲರೂ. ನೋಡ್ಕೊಂಡ್ರಪ್ಪ
ಕ್ರಿಕೆಟ್ ಆಡ್ಬೇಕು ಹಿಂಗೈತೆ ಹೇಳಿ ಫೀಲ್ಡಿಂಗ್ ಮಾಡ್ತಾನೆ ಆನೆಸ್ಟ್ ಬೌಲಿಂಗ್ ಫುಲೇಶ್ ಬಂದ್ಬಿಟ್ಟು ನಾನ್ ತರ್ತೀನಿ ಬಾಲು ನಾನ್ ತರ್ತೀನಿ ಅಂತ ಆಮೇಲೆ ಯಾವ ಬಾಲ್ ತಂದ್ಬಿಟ್ರೆ ಆಮೇಲೆ ಕವರ್ ಅಪ್ ಯಾವ ರೇಂಜಿಗೆ ಭಯ ಬೀಳ್ತಿದ್ಯೋ ಚುಚ್ಚಿದವು ಮಾತಾಡಂಗಿಲ್ಲ ಇದೀಗ ಫ್ರೆಶ್ ಆಗಿಟ್ಟಿದೆ ಅಂದ್ರೆ ಇದು ಇದೇ ಹಾದಿಯಲ್ಲಿ ಹೋಗಲ್ಲ ಅದಕ್ಕೆ ನಾವು ಆ ಹಾದಿಯಲ್ಲಿ ಹೋಗಲ್ಲ ನಾವು ಹಾದಿಯಿಂದೇ ಹೋಗ್ತಾ ಇದ್ದೀವಿ ಶೂಸ್ ಹಾಕೊ ಬಂದಿರೋ ವೀರ ನಮ್ಮ ನಿತಿನ್ ಬ್ರೋಗೆ ಜೈ ಗಾಯ್ಸ್ ಇದು ನೋಡಿ ಸೀನು ಓ ನೀವು ಒಂದು ಕೆಲಸ ಮಾಡಿ ಶೂನೇ ತೆಗ್ದ್ಬಿಡ್ರಿ ಇವಾಗ ತೆಗಿಬೇಕು ಎಲ್ಲಿ ಜಾಸ್ತಿ ತಿಂದ್ಬಿಟ್ಟಿದ್ದಲ್ಲಿ ಬೆಳಿಗ್ಗೆ ಯಾವಾಗ ಇಲ್ಲಿ ಬಂದು ಹೋಗಿದ್ಯಾ 1 ಅವರು ಬಂದು ಇಲ್ಲಿ ಮೆತ್ತು ಏತ್ಬಿಟ್ಟು ಹೋಗ್ಬಿಟ್ಟವ್ರೆ ಹಣ್ಣಂಗೊಬ್ರು ಸೆಕ್ಯೂರಿಟಿ ಕರ್ಕೊಂಬತ್ತಾ ಇರೋದು ಇದು ಮಾವಿನಕಾಯಿ ಇದೆಯಲ್ಲ ಇದೆಲ್ಲೂ ಸಿಗಲ್ಲ ಬೆಂಗಳೂರು ಅಂತೂ ಸಿಗೋದೇ ಇಲ್ಲ ಯಾಕೆ ಹೇಳು ಇದಿರೋದು ತಮಿಳ್ನಾಡಲ್ವಾ ಆಯ್ನಮ್ರ ಮನೆಗೆ ಹೋಗೋಕ್ಕೂ ಶೂಸ್ ಹಾಕೋ ಬಂದ್ರಿ ಶೂಸ್ ಎಲ್ಲ ಒದ್ದೆ ಆಗೈತೆ ಏನ್ ಅನ್ಸ್ತೈತೆ ಬೇದಿ ಮೇಲೆ ಖಾಲಿ ನೀರು ಇದೆ ಅಸಹ್ಯ ಮಚ್ಚ ಅವ್ರು ಬೇಗ ಹೊಟ್ಟೋಯ್ತವ್ರ ಮಚ್ಚ ಬಾ ಅಂತ ಹೇಳ್ತವ್ರೆ ಕರಿತವ್ರೆ ಅಡುಗೆ ಮಾಡಿ ಹ್ಞೂ ಕಾಯ್ತೈತಂತೆ ಇವನ್ ಬಡ್ಸಕ್ಕೆ ಬ್ಲಾಕ್ ಬಂತರ್ ನೋಡಿದ್ವಿ ಹಿಂದೆ ಹೌದಾ ಹೆಂಗಿತ್ತು ಬ್ಲಾಕ್ ಬಂತರ್ನೇ ಇತ್ತು ಅವ್ನು ಮೊನ್ನೆ ಸುವಾಗ ಮಾಡಿದ್ನಲ್ಲ ಕೊಟ್ಟಿಯವ್ರಿಗೆ ಹೋದಾಗ ಚೇಟ ಅನ್ನಕ್ಕೆ ಹೋಗಿ ಬೇರೆ ಏನು ಹೇಳ್ಬಿಟ್ಟಿದ್ದ ಗೈಸ್ ವ್ಯೂ ನೋಡಿ ಗೈಸ್ ಅಲ್ಲಿ ಎಲ್ಲ ಪ್ರತಾಪ ಬಿಟ್ಟು ಹೋಗ್ಬಿಟ್ಟವನೆ ಕಾಡು ಮುಂಚೆ ಆಗ್ಬಿಟ್ಟು ನಾವು ಬರೋಕ್ಕೂ ಮುಂಚೆ ಆಲ್ರೆಡಿ ಯಾರೋ ಬಂದಿದ್ದಾರೆ ಇಲ್ಲಿ ಆಲ್ರೆಡಿ ಆಟ ಆಡ್ತಾ ಇದ್ದಾರೆ ಇಲ್ಲಿ ನೀರಲ್ಲ ನಾವು ಬಂದು ತಲುಪಿರೋ ಜಾಗ ನೋಡಿ ಗೈಸ್ ಯಾವ ಥರ ಇದೆ ಓ ಸಾಗರ್ ನೋಡಿ ಆಲ್ರೆಡಿ ಏನ್ಕಿದು ಲಾವಣ್ಯ ವೇಣುಗೋಪಾಲ್ ಇವನು ಲಾವಣ್ಯ ವೇಣುಗೋಪಾಲ್ ಗೊತ್ತಿಲ್ವಾ ಲಾವಣ್ಯ ವೇಣುಗೋಪಾಲ್ ಅಂದ್ರೆ ಅದಲ್ಲ ಶಾರ್ಟ್ ಫಾರ್ಮ್ ಆಫ್ LKB ಪ್ರೀತಿ ದಿನಕ್ಕೆ ಚೆಂಡು ನೋಡ್ರಪ್ಪ ಬೈಸಿಪ್ಸು ಟ್ಯಾಗ್ ಯುವರ್ ಫ್ರೆಂಡ್ಸ್ 2 ದಿವಸ ಜಿಮ್ಗೆ ಹೋಗಿ ಈ ಥರ ಶೋಕಿ ಮಾಡೋರು ಕಮೆಂಟ್ ಮಾಡಿ ಜಿಮ್ಗೆ ಹೋಗದೆ ಶೋಕಿ ಮಾಡೋರು ಅವರು ಓಕೆ ಗೈಸ್ ನಾವು ಬಂದಿರೋ ಲೊಕೇಶನ್ ಜಾಗ ಯಾವುದು ಅಂತ ಹೇಳಿದ್ರೆ ಇದೆ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸು ಅಲ್ಲಿ ಡೈವಿಂಗ್ ಸ್ಪಾಟ್ ಅದು ಇದೇನ್ ಗುರು ಹಿಂದೆಯಿಂದ ಯಾರು ಹೇಳಿ ಅದು ನಮ್ಮ ಸಾಗರ್ ನೋಡಿ ಅವ್ರು ಹೆಂಗೆ ಎಗರುತ್ತಾರೆ ಇವಾಗ ನ್ಯಾಚುರಲ್ ಬಾಡಿ ಒಂದು ಭಯ ಅಂಡರ್ವೇಲ್ ಮೇಲೆ ಎತ್ಕೊಳ್ಳಿ ಹಾ ಇನ್ನೊಂದು ಸ್ವಲ್ಪ ಕೆಳಗೆ ಬಂದ್ಬಿಟ್ರಾ ಸೂಪರ್ ಸಾಗರ್ ಕಮಾನ್ ಅಯ್ಯೋ ಈ ಸರಿ ಗಣೇಶ ಹಬ್ಬ ಬೇಗ ಬಂದಿರೋದಕ್ಕೂ ಸಾಗರ್ ಹಿಂಗಿರೋದಕ್ಕೂ ಅಯ್ಯೋ ಏಟಾಯ್ತು ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಇಲ್ಲಿಂದ ಇದ್ರು ಮುಂದೆ ಖುಷಿಕೊಡು ವಾಪಸ್ ಬಂದ ಎಲ್ಲ ಮುಗಿಸ್ಕೊಂಡ್ವಿ ಅನ್ನ ನೋಡಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇಲ್ಲಿ ನೋಡಿ ಮೌನಣ್ಣ ಹೆಂಗ್ ಬಂದು ಸೇರ್ಕೊಂಡಿದೆ ಇಲ್ಲಿ.
ಇಲ್ಲ ಕಾಡಿಂದ ಬಿದ್ದಿರೋದು, ಮೇಲಿಂದ ಬಿದ್ದಿರುತ್ತೆಲ್ಲ ಹೊರ್ಕೊಂಬಂದಿರುತ್ತೆ. ಏನಂತ ಹೇಳಿದ್ರೆ ನಮ್ಮ ಸಾಗರ್ ಅವರು ವಾಚ್ ಕಳ್ಕೊಂಡಿದ್ದಾರೆ. ಅವ್ರ ಎಗ್ರಿದ್ ಫೋರ್ಸು, ಅವ್ರ ಎಗ್ರಿದ್ ಸ್ಟೈಲ್ಗೆ ಕೈಯಲ್ಲಿ ಇದ್ದಿದ್ದು ವಾಚು ಬಿಚ್ಚಿ ನೀರೊಳಗಡೆ ಬಿದ್ದಿದೆ. ಸೊ ಅದು ಮುಗೀತ್ ಗೋವಿಂದ. ಇಷ್ಟ ತನಕ ಹುಡುಕಿದ್ವಿ, ಸಿಗ್ಲಿಲ್ಲ. ಬಟ್ ಮಧ್ಯದಲ್ಲಿ ಆ ಜಾಗದಲ್ಲಿ ನಾವೇನು ಎಗ್ರಿತಿದ್ವಲ್ಲ ಅಲ್ಲಿ ಆಳ ಜಾಸ್ತಿ ಇದೆ, ಕೆಳಗಡೆ ಕೆಸರಿದೆ, ಏನ್ ಮಾಡಿದ್ರು ಸಿಗ್ತಾ ಇಲ್ಲ ಅದು. ಹಾ, ಪ್ರೈವೇಟ್ ವಾಟರ್ ಫಾಲ್ 38,000 ವಾಚ್. ಬಂದಾಗ ಸಿಕ್ಕಿದ್ರೆ ಕಮೆಂಟ್ ಅಲ್ಲಿ ಬಂದು ಪಿಕ್ ಮಾಡಿ. ಗೈಸ್, ಆ ಬ್ಯಾಗಲ್ಲಿ ಕೊತ್ತಂಬರಿ ಸೊಪ್ಪು ಐತೆ, ಏನೋ ತಂದವನು ಕೊತ್ತಂಬರಿ ಸೊಪ್ಪು. ಏಯ್ ಏನ್ ನೀವೆಲ್ಲ ಈ ಬ್ಯೂಟಿಫುಲ್ ಜಾಗದಲ್ಲಿ ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಫಸ್ಟ್ ಟೈಮ್ ಕ್ಲಿಫ್ ಜಂಪ್ ಮಾಡಿದ್ದು ನನ್ನ ಲೈಫಲ್ಲಿ. ಅಲ್ಲಿಂದ ಅದೇನು ಕ್ಲಿಫ್ ಅಲ್ಲ, ಅಲ್ಲಿಂದ ಇಲ್ಲಿಗೆ ಎಗ್ರಿದಷ್ಟೇ. ಬಟ್ ಅಲ್ಲೇ ಪ್ರಾಣ ಹೋಗೋ ಥರ ಆಗೋಯ್ತು, ಅಷ್ಟು ಹೈಟ್ ಇದೆ. ನಿಮ್ಗೆ ನೋಡೋಕೆ ಇಲ್ಲಿ ಕಾಣಿಸುತ್ತೆ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಎಲ್ಲ ಬಾಯಿ ಬಂದ್ಬಿಡುತ್ತೆ ಅಂತೇಳಿ. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತಾಗಿತ್ತು. ಅಲ್ಲ ತುದಿಗೆ ಬಂದು ಅಲ್ಲಿಂದ ಎಗ್ರಿತೀವಲ್ಲ, ಅಬ್ಬಬ್ಬಬ್ಬ ಎಷ್ಟು ಭಯ ಆಗುತ್ತೆ ಗೊತ್ತಾಗ. ಕ್ರೇಜಿ ಎಕ್ಸ್ಪೀರಿಯನ್ಸು. ಇವಾಗ ಒಂದು ಡ್ರೋನ್ ಶಾಟ್ಗೆ ರೆಡಿ ಮಾಡ್ತಾ ಇದೀವಿ. ಅಣ್ಣ ನೋಡಿ ಮೇಡಿ ಅಣ್ಣ. ಗೈಸ್ ಎಲ್ಲ ಮುಗಿಸ್ಕೊಂಡು ನೋಡಿ ನಾವು ಹೋಗ್ತಾ ಇರೋ ದಾರಿ ಯಾವ ಥರ ಇದೆ. ಎಲ್ಲ ಹೋಗ್ಬಿಟ್ರೆ ನಾವು ಫೋಟೋ ತೊಗೊಂಡು ಲೇಟ್ ಆಗುತ್ತೆ. ಬನ್ನಿ ಹೋಗೋಣ. ಆದರೆ ಮಸ್ತ್ ಡ್ರೋನ್ ಶಾಟ್ ಬಂತು ಗೈಸ್. ಈ ಒಂದು ವ್ಯೂ ನೋಡಿ, ನಾನು ಸ್ಪೆಕ್ಸಲ್ಲಿ ಮಾಡ್ತಾ ಇರೋದು ಇದು ವೀಡಿಯೋನ, ಯಾವ ಥರ ಇರುತ್ತೆ ನಮ್ಮ POV ಪಾಯಿಂಟ್ ಆಫ್ ವ್ಯೂ ಶಾಟ್. ಮಸ್ತಿದೆ ಅಲ್ಲ ಜಾಗ. ಯಾವ ಜಾಗ ಅಂತ ಯಾರಿಗೂ ಹೇಳಲ್ಲ. ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅನ್ಎಕ್ಸ್ಪ್ಲೋರ್ಡ್ ಆಗೇ ಇರಲಿ. ಇಲ್ಲಿ ಬರಬಾರ್ದು ಹಂಗೆಲ್ಲ, ಅದಕ್ಕೋಸ್ಕರ. ಇನ್ನೇನು ಮಳೆ ಬರ್ತಾ ಇದೆ, ಹನಿತಾ ಇದೆ ಆಲ್ರೆಡಿ ನೋಡಿ. ಮಳೆಯಲ್ಲಿ ಹೋಯ್ತಾ ಇದ್ದೀವಿ ಇವಾಗ. ನಮ್ಮ ಅದೃಷ್ಟಕ್ಕೆ ಒಂದು ಛತ್ರಿ ತಗೊಬಂದಿದ್ವಿ. ಅವರೆಲ್ಲ ಓಡೋಯ್ತಾ ಇರ್ತಾರೆ. ನಮ್ಮ ಹಿಂದೆ ಬರ್ತಾ ಇರೋದು ನಿತಿನ್ ಬ್ರೋ. ಕ್ರೇಜಿ ಇದೆ ವೆದರ್ ಇವಾಗ. ಇದು ಛತ್ರಿ ಏನಕ್ಕೆ ಅಂದರೆ ನನ್ನ ಸ್ಪೆಕ್ಸು ಮತ್ತು ಈ ಡ್ರೋನ್ನ ಕಾಪಾಡೋಕ್ಕೆ ಗೈಸ್, ಮೇಯ್ನ್ ಅದೇ. ಹೊಟ್ಟೆ ಉರಿ ಅವನಿಗೆ. ಆಯ್ತು ಬಾ ಮಗನೇ, ಗೊತ್ತಿಲ್ಲ. ಫೋನ್ ಕೊಡು, ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡ್ತಾ ಇದ್ದೀನಿ. ನೀನು POV ಮಾಡ್ತಾ ಇದೆಯಾ, ಜನಕ್ಕೆ ನೀವು ಹೆಂಗೆ ಬರ್ತಾ ಇದ್ದೀರ ಅಂತ ಗೊತ್ತಾಗಬೇಕಲ್ಲ. ನಾನು ಇಮ್ಯಾಜಿನೇಷನ್ ಮಾಡ್ಕೋತಾರೆ. ಕ್ರೇಜಿ, ಅಲ್ಲಿ ನೋಡಲ್ಲಿ ಫುಲ್ ಕವರ್ ಆಗಿ. ವಾ, ತೆಗಿ ಶಾರ್ಟ್ ತೆಗಿರೋದು ಅಲ್ಟಿಮೇಟ್ ಗೈಸ್ ಇದು. ವಾವ್, ಅದು ಬೆಸ್ಟ್ ಬ್ಯೂಟಿಫುಲ್. ಹಿಂಗೆ ಕವರ್ ಆಯ್ತು ನೋಡಿ. ಮಾರ್ನಿಂಗ್ ಟ್ರಕ್ಕಿಂಗ್ ಹೋಗಿಲ್ಲ ಇವಾಗಲೇ ವ್ಯೂ. ಹಾಂ ಅಲ್ಲ, ನಾನು ಹೆಂಡ್ತಿ ಹಂಗೆ ಬಿಟ್ಬಿಟ್ಟು ಬರ್ತಿರಲ್ಲ, ಅವ್ರು ಏನಾದರೂ ಎತ್ಕೊಂಡು ಹೋಗ್ಬಿಟ್ರೆ ಕರ್ಕೊಂಡ್ಬರ್ಬೇಕು ತಾನೆ. ನಾನು ಹೆಂಡ್ತಿ ಎಲ್ಲರಿಗೂ ಶೇರ್ ಅಂತ ಹೇಳಿದ್ದೀನಿ ತಾನೆ. ಹುಷಾರಾಗಿ ಕರ್ಕೊಂಡೇ ಬರಲ್ಲ ಅಂತೀರಪ್ಪ. ಹೋಗು ಚಿನ್ನ, ನಿಂಗೆ ಯಾರು ಬೇಕು ಅವ್ರ ಹತ್ರ ಇರು ಚಿನ್ನ, ಹೋಗು. ಪೇಮೆಂಟ್ ಆಮೇಲೆ ಕೊಡಿ, ಪರವಾಗಿಲ್ಲ. ಈ ಛತ್ರಿ ನೋಡಿ ಗೈಸ್, ಹಿಂಗೆ ಇಟ್ಕೊಂಡು ಹಿಂಗೆ ಬಟನ್ ಒತ್ತಿದ್ರೆ ಹಂಗೆ ಗೈಸ್ ನೋಡಿ. ಈ ಕಾಟೇಜ್ಗಳೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೋಫಾದ್ ಕಮ್ ಬೆಡ್ ಇದು ನೋಡಿ ಹೆಂಗೈತೆ. ಇಲ್ಲಿ ಕುತ್ಕೊಂಡು ವ್ಯೂ ನೋಡೋದು. ನೋಡಿ ಏನೇನು ಫ್ಯಾಂಟಸಿ ಮಚ್ಚ ನಿಂದಲ್ಲಿ. ವಾವ್, ಬಾಪ ತೊಟ್ಟಿಗೆ ಬಿಡೋದು. ಕ್ರಾಸಿಂಗ್ ರೋಡ್ ಕ್ರಾಸ್. ಅಯ್ಯೋ ಕ್ರೇಜಿ ಆಗಾರ್ತಲ್ಲ. ಐ ಕಾಟ್ ಇಟ್ ಆನ್ ದ ಕ್ಯಾಮ್ರಾ. ರೆಕಾರ್ಡ್ ಮಾಡ್ಬಿಟ್ಟೆ. ಸ್ವಿಮ್ಮಿಂಗ್ ಆದ್ಮೇಲೆ ಫುಲ್ ಬ್ಯಾಟಿಂಗ್ ಗೈಸ್. ನಮ್ಮ ಸಾಗರ್ ಒಬ್ಬನೇ ಪಾಪ, ಅವನೊಬ್ಬ ವೆಜ್ಜು. ಅವನು ಆರ್ಡರ್ ಮಾಡೋದೇ ಫಸ್ಟು, ಅದ್ರ ಬರೋದೇ ಲಾಸ್ಟು. ಇಲ್ಲ, ವಾಚ್ ಇಲ್ಲ, ಏನೇ ಇಲ್ಲ, ಇದ್ರಲ್ಲಿ ಗೋಬಿನೂ ಇಲ್ಲ. ಸಾಗರದ ಟೈಮೇ ಸರಿ ಇಲ್ಲ, ಅದಕ್ಕೆ ವಾಚ್ ಹೊಟ್ಟೋಯ್ತು. ಮಧ್ಯದೈತೆ ಮಾತ್ರ ಮದುವೆ ಮಣ್ಣು ಹಾಕೋತೈತೆ ನೋಡೋದು, ಚೆನ್ನಾಗಿ ಮಣ್ಣು ಹಾಕೋತೈತೆ. ಸರಿ, ಸಬಾಸ್.
ಇದು ಇದಕ್ಕೆ ಹಾಕ್ಬಿಟ್ರೆ ಏಡಾಸ್ಗೆ ಹಾಕ್ಬಿಟ್ರೆ ಆರಾಮಾಗಿ ಕುತ್ಕೊಂಡ್ಬಿಡ್ಬೋದು ತಾನೆ. ಹೋಗ್ತಾ ಇರ್ತದೆ ಲೈನ್ ಒಂದು ನೋಡ್ಕೊಬೇಕಷ್ಟೇ ಇದ್ರಲ್ಲಿ. ಭಯ ಯಾಕೆ ಏನಾಯ್ತು? ಒಂದೇ ಸೆಕೆಂಡ್ ನರ್ಕ ಕಾಣಿಸ್ತಿತ್ತು, ದಿಗ್ಭ್ರಮಣೆ ಆಗೋಯ್ತು, ಮೈಂಡ್ ಎಲ್ಲ ಬ್ಲಾಕ್ ಆಗ್ತೈತೆ. ನಡಿ ಮಾತೇ ಇಲ್ಲ. ಡೈಲಿ ಬೆಳಿಗ್ಗೆ ಯಾವ್ದೋ ಒಂದು ಪರ್ಫ್ಯೂಮರ್ ಕುಡಿದ್ಬಿಡು. ಏನ್ಸರ್ ಹೇಳು? ತಲೆ ಎತ್ತು ಮ್ಯಾಕೆ. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ಸು ಮನೆ ಕಡೆ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬಿಟ್ವಿ ಒಂದು 2 ದಿನದಲ್ಲಿ. ಒಂಥರ ಮೆಮೊರೇಬಲ್ ಆಗಿತ್ತು. ತುಂಬ ಮಸ್ಟ್ ವಾಂಟೆಡ್ ಬ್ರೇಕ್ ಇದು. ಸೊ ಇನ್ನೊಂದೇನಂತ ಹೇಳಿದ್ರೆ ನೆಕ್ಸ್ಟ್ ವಾರ ಇದೇ ಟೈಮ್ ಇಂದ ಟ್ರಿಪ್ ಮಾಡ್ತಾ ಇರ್ತೀವಿ. ಶುಕ್ರವಾರ ಮತ್ತೆ ಇನ್ನೊಂದು ಜರ್ನಿ ಇರುತ್ತೆ. ನೋಡೋಣ ಬನ್ನಿ ಯಾವ ರೀತಿ ಇರುತ್ತೆ. ಅದು ಬಸ್ಸಲ್ಲಿ ಭಯ ಚಾನಲ್ ಇದನ್ನ ಯೋಚನೆ ಮಾಡಿರ್ಲಿಲ್ಲ ಕಣೋ. ಎಲ್ಲರೂ ಕೆಲಸ ಮಾಡಿಸಲಿ ಸುಜಿ, ಎಲ್ಲಾರ್ಗು ಮಾಸ್ಕ್ ಸ್ಪ್ರೇ ಕೊಟ್ಬಿಡು. ಬಸ್ಗೆ ರೂಮ್ ಫ್ರೆಶ್ನರ್ ಹಾಕ್ಸ್ಬಿಡೋಣ. ನಿನ್ ಮನೇಲಿ ಇದೆಲ್ಲ ಏನ್ ಮಚ್ಚ ನೀನ್ ಇಷ್ಟೊಂದು ಆಡ್ಕೊಂತವ್ರಲ್ಲ, ತಲೆ ಕೆಡ್ಸ್ಕೊಬೇಡ. ನಾನ್ ಸರಿ ಮಾಡ್ತೀನಿ. ಅದಂತ್ರ ಇವಾಗ ಗೊತ್ತಾಗೋಗ್ಬಿಟ್ಟಿದೆ, ಇದು ಈ ಸ್ಮೆಲ್ ಬಂದ್ರೆ ಇವಂದೇ ಟೇಸ್ಟ್ ಇರ್ತದಲ್ಲ ಅದು. ಅದು ನೋಸ್ಗೆ ಕ್ಲೀನ್ ಗೊತ್ತಾಗ್ಬಿಟ್ಟಿದೆ ಮ್ಯಾಡಿ ಇದೆ ಅಂತ. ಇಲ್ಲ ಭಯ್ಯ, ನಂದಿಲ್ಲ ಭಯ್ಯ. ಓಕೆ ಗೈಸ್, ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಫನ್ ಇತ್ತು. ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ವಿ. ಆದಷ್ಟು ಏನ್ ತೋರಿಸ್ಬೇಕು ಅಷ್ಟನ್ನು ಮಾತ್ರ ತೋರಿಸ್ತೀನಿ, ಮಿಕ್ಕಿದೆಲ್ಲ ತೋರಿಸಿಲ್ಲ. ಅಂಡ್ ಇದೇ ವೀಕೆಂಡ್ ಇನ್ನೊಂದು ಟ್ರಿಪ್ ಹೋಗ್ತಾ ಇದೀವಿ. ಸಬ್ಸ್ಕ್ರೈಬರ್ ಜೊತೆ ಎಲ್ಲರೂ ಪ್ರಿಪೇರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಏನೇನು ಬೇಕು ಅನ್ನೋದೆಲ್ಲ ಡಿಸೈಡ್ ಮಾಡೋಣ. ಆದಷ್ಟು ಬೇಗ ಗ್ರೂಪಲ್ಲಿ ಎಲ್ಲ ಆ್ಯಡ್ ಆಗಿದ್ದೀರಾ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿಬಿಟ್ಟಿದೆ. ಫಾರ್ಮ್ ಫಿಲ್ ಮಾಡಿರೋರು ಎಷ್ಟು ಜನ ಫಾರ್ಮ್ ಫಿಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಮ್ಮಿ ಅಂದರೂ ಒಂದು 400 ರಿಂದ 500 ಜನ ಫಾರ್ಮ್ ಫಿಲ್ ಮಾಡಿದ್ದಾರೆ ಗೈಸ್. ಅದರಲ್ಲಿ ನಾವು ಸೆಲೆಕ್ಟ್ ಮಾಡಿರೋಲ್ಲ. ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ಯಾರು ಫಸ್ಟ್ ಪೇಮೆಂಟ್ ಮಾಡಿದಾರಲ್ಲ ಅವ್ರು 50 ಜನ ಮಾತ್ರ ತೊಗೊಂಡಿದ್ದೀವಿ. ಮಿಕ್ದವ್ರಿಗೆಲ್ಲ ಕ್ಲೋಸ್ ಅಂತ ಹೇಳಿದ್ದೀವಿ, ಯಾಕಂದ್ರೆ ಜಾಸ್ತಿ ಜನ ಬೇಡ ಅಂತೇಳಿ. ಆ್ಯಂಡ್ ಇಲ್ಲ ಬರಲೇಬೇಕು, ನಾವು ಬರ್ತೀವಿ ಅನ್ನೋರು ಯಾರಾದರೂ ಇನ್ನೂ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ನೋಡೋಣ. ಯಾರಾದರೂ ಹೆಚ್ಚು ಕಮ್ಮಿ ಒಬ್ಬರು ಇಬ್ಬರು ಔಟ್ ಆದರೆ, ಇಲ್ಲ ಏನಾದರೂ ಲಾಸ್ಟ್ ಮೂಮೆಂಟ್ ಪ್ಲಾನ್ಸ್ ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ರೆ ನಿಮ್ಮನ್ನು ಹಾಕೊತೀನಿ 100% ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.